ಎಲ್ರಿಗೂ ನಮಸ್ಕಾರ. ಇವತ್ತು ನಾನು PSI ಮತ್ತು ಗ್ರೂಪ್ ಸಿದು GK ಸಿಲೆಬಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಪ್ಫುಲಿ ನೀವೆಲ್ಲರೂ KPSC ಸೈಟ್ಗೆ ಹೋಗಿ ಅಥವಾ KSP ಸೈಟ್ಗೆ ಹೋಗಿ ಗ್ರೂಪ್ ಸಿದು ಸಿಲೆಬಸ್ಸು ಮತ್ತು PSIದು ಸಿಲೆಬಸ್ಸು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಐ ನೋ ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸು ನಾಟ್ ಇವನ್ ಸಿಂಗಲ್ ಯಾರ ಹತ್ರನೂ ಕೂಡ ಸಿಲೆಬಸ್ ಕಾಪಿ ಇರಲಿಲ್ಲ. ಸಿಲೆಬಸ್ ಕಾಪಿನೇ ಇಲ್ಲದೆ ಹೇಗೆ ಪ್ರಿಪ್ರೇಷನ್ ಶುರು ಮಾಡ್ತೀರಾ? ಐ ನೋ ದಟ್. ನಾನು ಹೋಗಿ KSP ಸೈಟಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಬಂದಿದ್ದು ಜಸ್ಟ್ ಬೇಸಿಕ್ ಆಗಿ ಪಾಲಿಟಿಲಿ ಏನು ಓದ್ಬೇಕು, ಜಸ್ಟ್ ಹೆಡ್ಡಿಂಗ್ಸ್ ಅಷ್ಟೇ ಕೊಟ್ಟಿದ್ದಾರೆ, ಹಾರ್ಡ್ಲಿ ಒಂದು 5ರಿಂದ 6 ಟಾಪಿಕ್. ಸೊ ಇದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ UPSCದು ಮೈಕ್ರೋ ಸಿಲೆಬಸ್ ಫಾರ್ GS ಅಥವಾ KPSCದು ಮೈಕ್ರೋ ಸಿಲೆಬಸ್ ಅವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು. ಇಫ್ ನಾಟ್, ನಾನು ನಂದು ಇವತ್ತು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಎರಡರದ್ದು ಕೂಡ ಮೈಕ್ರೋ ಸಿಲೆಬಸ್ ಕಾಪಿನ ಅಪ್ಲೋಡ್ ಮಾಡ್ತೀನಿ. ಅದನ್ನು ತೊಗೊಂಡು ಡೌನ್ಲೋಡ್ ಮಾಡಿ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಪ್ರಿಂಟ್ಔಟ್ ತೆಗೆಸ್ಕೊಳ್ಳೋದು ನಿಮ್ಮದು ಫಸ್ಟ್ ಕೆಲಸ. ಯಾಕೆಂದರೆ ಸಿಲೆಬಸ್ ಕಂಪ್ಲೀಟಾಗಿ ಗೊತ್ತಿರಬೇಕು. ಸಿಲೆಬಸ್ ಕಂಪ್ಲೀಟಾಗಿ ಗೊತ್ತಿದ್ದರೆ ನಾವು ಏನು ಓದಿದ್ದೀವಿ ಏನು ಓದಿಲ್ಲ ಅಂತ ನಮಗೆ ಒಂದು ಐಡಿಯಾ ಇರುತ್ತೆ. ಫಸ್ಟ್ ಇವತ್ತಿನ ನಿಮ್ಮ ಕೆಲಸ ಏನಂದರೆ ಸಿಲೆಬಸ್ ಕಾಪಿನ ಪ್ರಿಂಟ್ಔಟ್ ತೊಗೊಳ್ಳೋದು. ದಟ್ ಶುಡ್ ಬಿ ದೇರ್ ಇನ್ ಯುವರ್ ಸ್ಟಡಿ ಟೇಬಲ್ ವಿತೌಟ್ ಫೇಲ್. ಅದಾದಮೇಲೆ ಪ್ರತಿ ಒಂದು ಸಬ್ಜೆಕ್ಟು, ಫಾರ್ ಎಕ್ಸಾಂಪಲ್ ಇವಾಗ ಪಾಲಿಟಿ ತಗೊಂಡ್ರೆ ಪಾಲಿಟಿಯಲ್ಲಿ ಯಾವುದಾದ್ರೂ ಒಂದು ಬುಕ್ಕು ಪಾಲಿಟಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು ಲಕ್ಷ್ಮೀಕಾಂತ್ ಓದ್ಬೋದು. ಕನ್ನಡ ಮೀಡಿಯಮಲ್ಲಿ ಅದ್ರದ್ದು ಲಕ್ಷ್ಮೀಕಾಂತ್ ಟ್ರಾನ್ಸ್ಲೇಷನ್ದೇ ಒಂದು ಕಂಪ್ಲೀಟ್ ಬುಕ್ ಇದೆ, ಅದನ್ನು. ಮತ್ತು ನಂದು ಇನ್ನೊಂದು ಏನು ಹೇಳೋದು ಅಂದರೆ ಒಂದೇ ಒಂದು ಬುಕ್ಕು, ಫಾರ್ ಎಕ್ಸಾಂಪಲ್ ಇವಾಗ ನೀವು ಲಕ್ಷ್ಮೀಕಾಂತ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಲಕ್ಷ್ಮೀಕಾಂತ್ನೇ ರಿಪೀಟೆಡ್ ರಿವಿಷನ್ ಮಾಡಿ. ಒನ್ ಬುಕ್ ಮೋರ್ ರಿವಿಷನ್. ಬಟ್ ಯೂಶ್ವಲಿ ಸ್ಟೂಡೆಂಟ್ಸ್ದು ಟೆಂಡೆನ್ಸಿ ಏನಿರುತ್ತೆ ಅಂದರೆ, ಇವನ್ ನಾನು ಸ್ಟೂಡೆಂಟ್ ಆಗಿದ್ದಾಗಲೂ ನಾನು ಅದೇ ಮಾಡಿದ್ದು. ಲಕ್ಷ್ಮೀಕಾಂತು ತಗೊಳ್ಳೋದು, DD ಬಸ್ಸನ್ನು ತಗೊಳ್ಳೋದು, ಇನ್ನೊಂದು ವಿಝಾರ್ಡು ತಗೊಳ್ಳೋದು, ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಇವಾಗ ಏನಾಗುತ್ತೆ ಅಂದರೆ ಒಂದೇ ಬುಕ್ನ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ನಾವು ಯಾವುದಾದ್ರೂ ಕೆಲವು ಟಾಪಿಕ್ಸ್ ಬಿಟ್ಟಿರ್ತೀವಲ್ಲ ಅದು ಕೂಡ ಕವರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಲಕ್ಷ್ಮೀಕಾಂತ್ ಓದ್ತಾ ಇದ್ದೀನಿ, ಮಧ್ಯದಲ್ಲಿ ಬೋರ್ ಬಂತು, ನಾನು DD ಬಸ್ಸಿಗೆ ಹೋದೆ, ಅದು ಬೋರ್ ಬಂತು, ನೆಕ್ಸ್ಟ್ ವಿಝಾರ್ಡ್ಗೆ ಹೋದೆ, ಅದು ಬೋರ್ ಬಂತು. ಏನು ಮಾಡಿರ್ತೀವಿ ಗೊತ್ತಾ? ಫಸ್ಟ್ ಪ್ರಿಯಾಂಬಲ್ಲು, ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ನು, ಆಮೇಲೆ ಫಂಡಮೆಂಟಲ್ ರೈಟ್ಸು, ಡ್ಯೂಟೀಸು, ಈ 5ರಿಂದ 6 ಟಾಪಿಕ್ನೇ ಫಸ್ಟ್ ಬುಕ್ಕಲ್ಲೂ ಓದ್ತೀವಿ, ಸೆಕೆಂಡಲ್ಲೂ ಓದ್ತೀವಿ, ಥರ್ಡಲ್ಲೂ ಓದ್ತೀವಿ. ನೆಕ್ಸ್ಟ್ ಪಾರ್ಲಿಮೆಂಟ್ ಓದಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಓದಲ್ಲ, ಏನು ನಮ್ಗೆ ಓದೋಕ್ಕೆ ಟೈಮೂ ಆಗೋದಿಲ್ಲ. ಬಿಕಾಸ್ ಯಾಕೆಂದರೆ ನಮ್ಮ ಹತ್ರ ಮೋರ್ ರಿಸೋರ್ಸ್ ಇರುತ್ತೆ, ಬಟ್ ಅದನ್ನ ಓದೋಕ್ಕೆ ಟೈಮ್ ಇರೋದಿಲ್ಲ. ಹಿಯರ್ ನಂದು ಒಂದು ಸಜೆಷನ್ ಏನಂದರೆ ನಿಮ್ಗೆಲ್ರಿಗೂ ಎಲ್ಲ ಸಬ್ಜೆಕ್ಟ್ಸ್ಗೂ ಒಂದೇ ಬುಕ್ಕು. ಸೊ ನಾನು ಅದೇ ಓದಿ ಇದೇ ಓದಿ ಅಂತ ಹೇಳೋದಿಲ್ಲ, ನಿಮ್ಮ ಕಂಫರ್ಟೇಬಲ್ ಪಾಲಿಟಿಗೆ. ಬಟ್ ಮೇಜರ್ಲಿ ಕೆಲವು ನಾನು ಇಂಪಾರ್ಟೆಂಟ್ NCERT ಯಾವುದಾದ್ರು ಓದಬೇಕಂತ ಹೇಳ್ತೀನಿ, ಅದನ್ನು ನೀವು ವಿತೌಟ್ ಫೇಲ್ ಓದಬೇಕು. ಅದ್ರ ಜೊತೆಗೆ ಪ್ರಿಸ್ಕ್ರೈಬ್ ಬುಕ್ ಇಫ್ ಯು ವಾಂಟ್ ಬೇಕಿದ್ರೆ ನಾನು ಅದನ್ನು ಲಿಸ್ಟ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಇದನ್ನು ಓದಿ ಅಂದ್ಬಿಟ್ಟು. ಬಟ್ ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಫಾರ್ ಒನ್ ಸಬ್ಜೆಕ್ಟ್ ಒನ್ ಬುಕ್, ಮೋರ್ ರಿವಿಷನ್. ಇದು ಮೇಜರಾಗಿ ಬೇಕಾಗಿರೋದು. ಮೇಜರಾಗಿ ಏನೇನಿದೆ ಅಂದರೆ ಹಿಸ್ಟ್ರಿಯಲ್ಲಿ ಕರ್ನಾಟಕ ರಿಲೇಟೆಡ್, ಎಸ್ಪೆಷಲಿ ಕರ್ನಾಟಕ ಹಿಸ್ಟ್ರಿನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಹಿಸ್ಟ್ರಿಯಲ್ಲಿ ನಮಗೊಂದು 8 ಕ್ವಶನ್ ಬಂದರೆ ಅದರಲ್ಲಿ 4 ಕ್ವಶನ್ನು ಕರ್ನಾಟಕ ಹಿಸ್ಟ್ರಿಯಲ್ಲಿ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಯಾವುದು ಅಂದರೆ ಮೈಸೂರು ಸಂಸ್ಥಾನ ಮತ್ತು ವಿಜಯನಗರ ಸಂಸ್ಥಾನದ ಬಗ್ಗೆ ಕ್ವಶನ್ಸ್ ಕೇಳೋದವರು. ಅದನ್ನು ಬಿಟ್ಟರೆ ಇನ್ನು ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಒಂದು ಪಾರ್ಟ್ ಬರುತ್ತಲ್ಲ, ಅದರಲ್ಲಿ ಆಲ್ಮೋಸ್ಟ್ ನಮ್ಮದು ಕರ್ನಾಟಕ ಡೈನಾಸ್ಟಿಸ್ಟ್ ಎಲ್ಲ ಕವರ್ ಆಗುತ್ತೆ. ಸೊ ಹಿಸ್ಟ್ರಿ ಓದುವಾಗ ನೀವು ವರ್ಲ್ಡ್ ಹಿಸ್ಟ್ರಿ ಬೇಕಿದ್ರೆ ಸ್ಕಿಪ್ ಮಾಡಿ, ವರ್ಲ್ಡ್ ಹಿಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಕ್ವಶನ್ ಕೇಳೋದಿಲ್ಲ. ಅದ್ರ ಜೊತೆಗೆ ನೀವು ಬೇಕಿದ್ರೆ ಇಫ್ ಡಿಫಿಕಲ್ಟ್ ಅನಿಸ್ತಿದ್ರೆ ಮಿಡಿವಲ್ಲು ಕೂಡ ಬಿಡಬಹುದು, ಬಟ್ ಕರ್ನಾಟಕ ಹಿಸ್ಟ್ರಿನ ಮಿಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕಮ್ಸ್ ಜಿಯೋಗ್ರಫಿಲಿ ಕೂಡ ಅಷ್ಟೇ. ಜಿಯೋಗ್ರಫಿಯಲ್ಲಿ 11th NCERT ಮಸ್ಟ್ ಆ್ಯಂಡ್ ಶುಡ್. 11th NCERT ಥರನೇ ನಿಮಗೆ ಫಸ್ಟ್ PUCದು ಆರ್ಟ್ಸ್ ಸಬ್ಜೆಕ್ಟ್ಸಲ್ಲಿ ಕೂಡ ಜಿಯೋಗ್ರಫಿ ಬರುತ್ತಲ್ಲ, ಕನ್ನಡ ಮೀಡಿಯಮರು ಅದನ್ನು ಓದ್ಬೋದು. ಇಂಗ್ಲೀಷ್ ಮೀಡಿಯಮರು NCERT 11th ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ಕ್ವಶನ್ಸು ನಮ್ಗೆ UPSCಯಲ್ಲೂ ಕೂಡ ಅದನ್ನು ಬಿಟ್ಟು ಹೊರಗಡೆ ಬರೋದಿಲ್ಲ. ಸೊ ಹಾಗಾಗಿ KPSCಯಲ್ಲಾಗಿರ್ಬೋದು ಅಥವಾ KSPಯಲ್ಲಾಗಿರ್ಬೋದು ಅವರು ಅದನ್ನೇ ಕನ್ಸಿಡರ್ ಮಾಡಿ ಕ್ವಶನ್ಸ್ ಮಾಡ್ತಾರೆ. ದೆನ್ ಕಮ್ಸ್ ಇದರಲ್ಲಿ ಜಿಯೋಗ್ರಫಿಯಲ್ಲಿ ಮತ್ತೆ ಕರ್ನಾಟಕ ಜಿಯೋಗ್ರಫಿಗೆ ನಾನು ರೆಫರ್ ಮಾಡಿದ್ದು ರಂಗನಾಥ್ ಬುಕ್. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ಸ್ವಲ್ಪ ದೊಡ್ಡದೇ ಇದೆ ಬುಕ್ಕು, ಬಟ್ ನೀವು ಓದಿ ಮುಗಿಸ್ಬೋದು, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಅದನ್ನು ಒಂದು ವಿತೌಟ್ ಫೇಲ್ ರೆಫರ್ ಮಾಡಿ ರಂಗನಾಥ್ ಬುಕ್ಕು. ಅದರ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ,
ಮತ್ತು ವರ್ಲ್ಡ್ ಜಿಯೋಗ್ರಫಿ ಅಂತ ಬಂದಾಗ ಪ್ಲೇಸಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ಸಾಕು, ಅದು ಒಂದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ಗೆ 8, 9, 10ನೇ ಕ್ಲಾಸ್ದು ಸ್ಟೇಟ್ ಸಿಲೆಬಸ್ ಆದರೂ ಓಕೆ, NCERT ಆದರೂ ಓಕೆ, ಬೇಸಿಕ್ಗೆ, ಮತ್ತು ಕರೆಂಟ್ ಅಫೇರ್, ಇವಾಗ ಏನೇನು ಆಗ್ತಿದೆ ಕರೆಂಟ್ ಇವೆಂಟು ಅದನ್ನು ಕವರ್ ಮಾಡಿದರೆ ಸಾಕು. ದೆನ್ ಕಮ್ಸ್ ಎನ್ವೈರ್ನಮೆಂಟ್ಗೆ ಯೂಶ್ವಲಿ PMFನ ಕೆಲವರು ಸಜೆಸ್ಟ್ ಮಾಡ್ತಾರೆ. ತುಂಬ ದೊಡ್ಡ ಬುಕ್ ಇದೆ, ನಾನು ಅದನ್ನು ಕಂಪಲ್ಸರಿಯಾಗಿ ಓದಿ ಅಂತ ಹೇಳಲ್ಲ. ಶಂಕರ್ ಚೆನ್ನಾಗಿದೆ, ಇವಾಗ ಅರಿವು ಅವ್ರದ್ದು ಕೂಡ ಒಂದು ಕನ್ನಡ ಮೀಡಿಯಮಲ್ಲಿ ಬಂದಿದೆ, ಇವನ್ ಅದು ಕೂಡ ಚೆನ್ನಾಗಿದೆ. ಸೊ ನಿಮ್ಗೆ ಅದರಲ್ಲಿ ಯಾವ್ದು ಬೇಕೋ ಅದನ್ನು ರೆಫರ್ ಮಾಡ್ಬೋದು. ಮತ್ತು ಎನ್ವೈರ್ನಮೆಂಟಲ್ಲಿ ಏನಾಗುತ್ತೆ ಅಂದರೆ ಪ್ಲೇಸಸ್, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸ್ ಆಗಿರ್ಬೋದು, ಮತ್ತು ರಾಮ್ಸರ್ ಸೈಟ್ಸು, ಈ ಥರ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಪ್ಲೇಸಸ್ ಬಗ್ಗೆ ಓದಬೇಕು. ಎನ್ವೈರ್ನಮೆಂಟ್ ಬೇಸಿಕ್ ಎಷ್ಟು ನಾವು ತಿಳ್ಕೊತೀವಿ, ಬೇಸಿಕ್ಗೆ ನಿಮಗೆ ಅದೇ ನಾನು ಹೇಳ್ದಂಗೆ ಶಂಕರ್ ಆಗಿರ್ಬೋದು ಅಥವಾ ಅರಿವು ಅವ್ರ ಬುಕ್ಕು ಯಾವುದಾದ್ರೂ ನೀವು ರೆಫರ್ ಮಾಡಿ. ಬಟ್ ಪ್ಲೇಸಸ್ ಅಪ್ಡೇಟ್ಗೆ ಅಗೇನ್ ಕರೆಂಟ್ ಅಫೇರ್ ಇಲ್ಲೇ ಆಗಬೇಕಾಗುತ್ತೆ. ದೆನ್ ಕಮ್ಸ್ ಎಕಾನಮಿಗೆ ಈಗ ಇಂಗ್ಲೀಷ್ ಅರ್ಥ ಆಗೋರು ಮೃಣಾಲ್ ಅವ್ರದ್ದು ವಿಡಿಯೋ ನೋಡ್ಬೋದು, ಇಲ್ಲ ಅಂತಂದರೆ ಕನ್ನಡದಲ್ಲಿ ಯಾವುದಾದ್ರೂ ಚಾನೆಲ್ಸ್ ಅವೈಲೇಬಲ್ ಇದ್ದರೆ ಅದು. ಮತ್ತು 10th 11th 12th 3 ಎಕನಾಮಿ ಬೇಸಿಕ್ ಬುಕ್ಸ್ ಓದಿದ್ರು ಸಾಕಾಗುತ್ತೆ. ಎಕನಾಮಿಯಲ್ಲಿ ಮೇಜರ್ಲಿ ನಾವು ಓದಬೇಕಾಗಿರೋದು ಬಜೆಟ್, ಆ ವರ್ಷದ ಬಜೆಟ್ ಹೈಲೈಟ್ಸ್ ಅಲಾಂಗ್ ವಿತ್ ಇಯರ್ ಬುಕ್ ಅಥವಾ ಇದು ಏನಂತಾರೆ ಎಕನಾಮಿಕ್ ಸರ್ವೆ. ಸೊ ಯೂಶ್ವಲಿ ಕ್ವಶನ್ ಕರೆಂಟ್ ಅಫೇರ್ಸ್ ಬರೋದು ಬಜೆಟ್ ಮತ್ತು ಇಯರ್ ಬುಕ್ಕಲ್ಲಿ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಎಕನಾಮಿಕ್ ಸರ್ವೆ, ಪಾಲಿಸೀಸ್ ಅಪ್ಡೇಟ್ ಆಗ್ತಿರ್ಬೇಕು. ಮತ್ತು ಪ್ರೋಗ್ರಾಮ್ಸ್, ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಯಾವ್ದಾದ್ರು ಪ್ರೋಗ್ರಾಮ್ಸ್ ಆಗಿರ್ಬೋದು, ಅದನ್ನು ನೀವು ಕೀಪ್ ಆನ್ ಅಪ್ಡೇಟ್ ಆಗಿರಬೇಕು. ನೆಕ್ಸ್ಟ್ ಇನ್ಯಾವ ಸಬ್ಜೆಕ್ಟ್ಸ್ ಉಳಿತು? ಹಿಸ್ಟ್ರಿ ಆಗಿದೆ. ಹಿಸ್ಟ್ರಿಲಿ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಯು ಶುಡ್ ನಾಟ್ ಇಗ್ನೋರ್, ಎಸ್ಪೆಷಲಿ ನಮ್ಮ ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತಿನ್ನು ಮೆಂಟಲ್ ಎಬಿಲಿಟಿ, ನಿಮಗೆ ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್. 15 ಕ್ವಶನ್ ಪಕ್ಕಾ ಬರುತ್ತೆ. 15 ಕ್ವಶನಿಗೆ 15 ಕರೆಕ್ಟ್ ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಯು ವಿಲ್ ಬಿ ಇನ್ ದ ಲಿಸ್ಟ್. ಸೊ ಎವ್ರಿ ಡೇ ಕನ್ನಡದಲ್ಲಿ ಆ್ಯಕ್ಚುಲಿ ಮಂಜುನಾಥ್ ಬ್ಯಾಡಗಿ ಸರ್ ಅವ್ರದ್ದು ಬುಕ್ಕು ಚೆನ್ನಾಗಿದೆ, ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ಯು ಕ್ಯಾನ್ ರೆಫರ್ ದಟ್ ಬುಕ್. ಅದರ್ವೈಸ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಆಲ್ರೆಡಿ ರೆಫರ್ ಮಾಡ್ತಿದ್ರೆ ಅದೇ ಓಕೆ. ಬಟ್ ಇವಾಗ ನಾನು ಹೇಳಿದೆ ಅಂತ ಯಾವ ಬುಕ್ಕು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ನಿಮ್ಮ ಹತ್ರ ಯಾವ್ದು ಓದ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಇದಾದಮೇಲೆ ನಾನು PSI ಅವ್ರಿಗೆ ಮುಂಚೆನೇ ಹೇಳಿದ್ದೆ, ಅವರಿಗೆ ಪೇಪರ್ 1ಗೆ ಎಸ್ಸೆನ ಎವ್ರಿ ವೀಕ್ ಬರಿಬೇಕು, ಅದ್ರ ಜೊತೆಗೆ ಟ್ರಾನ್ಸ್ಲೇಷನ್ ಇದೆಲ್ಲ ಇದು ಮಾಡಬೇಕಂತ. ಗ್ರೂಪ್ C ಪೇಪರ್ 2 ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಅದನ್ನು ನಾನು ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸು, ಯಾವುದಾದ್ರು ಒಳ್ಳೆ ಬುಕ್ಸ್ ಯಾವುದಿದೆ ಅಥವಾ ಒಳ್ಳೆ ವೀಡಿಯೋಸ್ ಯಾವುದಿದೆ ಅಂತ ರೆಫರ್ ಮಾಡಬೇಕಂತ ಹೇಳ್ತೀನಿ. ದಿಸ್ ಈಸ್ ಆಲ್ ಅಬೌಟ್ ದ ಸಿಲೆಬಸ್ ಆಫ್ ದೀಸ್ ಗ್ರೂಪ್ C ಆ್ಯಂಡ್ PSI GK ಪೇಪರ್. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ PSIಗಾಗಿರ್ಬೋದು ಗ್ರೂಪ್ Cಗಾಗಿರ್ಬೋದು ಕ್ವಶನ್ಸು ಯಾವ ಥೀಮ್ ಮೇಲೆ ತೆಗೀತಿದ್ದಾರೆ ಅನಲೈಸ್ ಮಾಡಿದಾಗ ಗೊತ್ತಾಗಿದ್ದ ವಿಷಯ ಏನಂದರೆ 2012ಇಂದ 2016 ಒಳಗೆ ಆಗಿರೋ UPSC ಎಕ್ಸಾಮ್, CDS ಆಗಿರ್ಬೋದು, UPSC ಮೇನ್ಸ್, UPSC CSC ಎಕ್ಸಾಮ್ಸ್ ಆಗಿರ್ಬೋದು, ಇದ್ರದ್ದೆಲ್ಲ ಪ್ರಿಲಿಮ್ಸ್ನ ಥೀಮ್ ತೆಗೆದು ಕೆಲವು ಡೈರೆಕ್ಟ್ ಕ್ವಶನ್ನ ಆ್ಯಡ್ ಮಾಡ್ತಿದ್ದಾರೆ. ಸೊ ಯು ಹ್ಯಾವ್ ಟು ಗೋ ಥ್ರೂ ಇಟ್, ಬೋತ್ ಪೇಪರ್ 1 ಮತ್ತು CSAT ಎರಡೂ ಕೂಡ. CSATಲ್ಲಿ ಏನಾಗ್ತಿದೆ ಅಂದರೆ ಕೇವಲ ಡೇಟಾ ಚೇಂಜ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಕ್ತಿದ್ದಾರೆ. ಇವಾಗ ನೀವು ಬರೀ ಸ್ಟೇಟ್ ಸಿಲೆಬಸ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿದರೆ ಯೂಸ್ ಆಗೋದಿಲ್ಲ. ನೀವು ಸೆಂಟ್ರಲ್ ಎಕ್ಸಾಮ್ಸ್ದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕಾಗುತ್ತೆ. ನಾನು ಅನಲೈಸ್ ಮಾಡಿದ್ರಲ್ಲಿ ನನಗೆ ಗೊತ್ತಾಗಿರೋದು 12ಇಂದ ಹಿಡಿದು 16 ತನಕ ಆಗಿರೋ ಕ್ವಶನ್ಸಲ್ಲೇ ಸ್ವಲ್ಪ ವರ್ಡಿಂಗ್ ಚೇಂಜ್ ಮಾಡಾಗಿರ್ಬೋದು, ಇಲ್ಲ ಕೆಲವು ಡೈರೆಕ್ಟ್ ಕ್ವಶನ್ಸ್ ಆದರೂ ಹಾಕ್ತಿದ್ದಾರೆ. ಸೊ ಗೋ ಥ್ರೂ ದಟ್ PYQs ಆಫ್ UPSC ಎಕ್ಸಾಮ್ಸ್, ಅದನ್ನೆಲ್ಲ ಒಂದ್ಸಲ. ಯಾಕೆಂದರೆ ಫಸ್ಟ್ ಥಿಂಗು ನಾವು ಡಿಕೋಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವೇ ನೋಡಿದ್ದೀರಾ 402ದು ಎಕ್ಸಾಮ್ ಹೇಗೆ ಬಂದಿತ್ತು ಅಂತ. ಅದು ನಾರ್ಮಲ್ PSI ಎಕ್ಸಾಮ್ಸ್ ಥರ ಬಂದಿರಲಿಲ್ಲ, ಇಟ್ ವಾಸ್ ಲಿಟಲ್ ಟಫ್. ಸೊ ಆ ಲೆವೆಲಿಗೆ ನಾವು ಪ್ರಿಪೇರ್ ಆಗಿರಬೇಕು. ಯಾವುದೇ ರೀತಿ ನಮಗೆ ಯಾವ ಕ್ವಶನ್ಸ್ ಕೇಳಿದ್ರು ಕೂಡ ಇದು ನಾನು ಈ ಥರ ಪ್ರಿಪೇರ್ ಆಗಲಿಲ್ವಲ್ಲ ಅನ್ನೋ ಥರ ನಿಮ್ಮ ಮೈಂಡ್ಸೆಟ್ ಇರಬಾರ್ದು. ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.